ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸ್ವತಃ ನೀವೇ ಯಾವ ರೀತಿ ನಿಮ್ಮ ಫೋನು, ಸಿಸ್ಟಮ್, ಲ್ಯಾಪ್ಟಾಪ್ನಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲದೆ ಸಂಪೂರ್ಣವಾಗಿ ಹಂತವಾಗಿ ಯಾವ ರೀತಿ ನೀವೇ ಅಪ್ಲಿಕೇಶನ್ನ ಹಾಕಿ PDF ಪಡ್ಕೊಳ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ಯಾವ್ಯಾವ ಡಿಸ್ಟ್ರಿಕ್ನಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂತಲೂ ಕೂಡ ನೀವು ಚೆಕ್ ಮಾಡಿಕೊಂಡು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಕೂಡ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇದೇ ರೀತಿ ಅಪ್ಲಿಕೇಶನ್ ಹಾಕಿ ನೀವು ಸಕ್ಸಸ್ಫುಲಿ ಆಗಿ ನಿಮ್ಮ ಅಪ್ಲಿಕೇಶನ್ನ ಯಾವುದೇ ಮಿಸ್ಟೇಕ್ ಇಲ್ಲದೆ ಕಂಪ್ಲೀಟ್ ಮಾಡ್ಕೊಳ್ತೀರಾ. ಓಕೆನಾ? ಅಷ್ಟೇ ಅಲ್ಲದೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಕೂಡ ಮಾಡ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿದ್ದೀನಿ. ನೀವೇನಿಲ್ಲ ಅಲ್ಲಿ ಜಾಯ್ನ್ ಆಗಿಬಿಟ್ಟು ನನ್ನ ಫೋನ್ ನಂಬರ್ ಸಿಗುತ್ತೆ, ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಕೂಡ ನೀವು ನಿಮ್ದು ಏನಾದ್ರು ಪ್ರಾಬ್ಲಮ್ ಅಂದರೆ ಕೇಳ್ಬೋದು. ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ ಅಂತ ಹೇಳ್ತಾ ಫಸ್ಟ್ ಟೈಮ್ ನೋಡ್ತಿರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಸಿಂಪಲ್ ಆಗಿ ನಿಮ್ಮ ಫೋನು, ಲ್ಯಾಪ್ಟಾಪ್, ಸಿಸ್ಟಮ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಸಿಂಪಲ್ ಆಗಿ ಈ ರೀತಿ KEA ಅಂತ ಸರ್ಚ್ ಮಾಡಿ. ನಿಮಗೆ ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. KE ಅಂತ ಸರ್ಚ್ ಮಾಡಿದ್ಮೇಲೆ ಈ ರೀತಿ KEA ಹೋಮ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ನಿಮಗೆ ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ. ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ಈ ರೀತಿ ಓಪನ್ ಆದಾಗ ಇಲ್ಲಿ ತುಂಬ ಆಪ್ಷನ್ಸ್ ಬಂದಿರುತ್ತೆ. ಫೋನ್ ಯೂಸ್ ಮಾಡೋರು ನೀವು ಡೆಸ್ಕ್ಟಾಪ್ ಮೋಡಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಲ್ಯಾಪ್ಟಾಪ್ ಇದ್ದವ್ರು ನೋ ಪ್ರಾಬ್ಲಮ್. ಇಲ್ಲಿ ನೋಡಿ, ಇವಾಗ ಇಲ್ಲೆಲ್ಲ ತುಂಬ ಆಪ್ಷನ್ಸ್ ಬಂದಿರುತ್ತೆ. ಫೋನಲ್ಲಿ ಯೂಸ್ ಮಾಡೋರು ಡೆಸ್ಕ್ಟಾಪ್ ಮೋಡಲ್ಲಿ ಇಟ್ಕೊಳ್ಳಿ. ಮೇಲ್ಗಡೆ ಇಲ್ಲಿ ನೇಮಕಾತಿ ಅಂತ ಕಾಣಿಸ್ತಿದೆ ಗೊತ್ತಾ, 4ನೇ ಆಪ್ಷನು ಈ ನೇಮಕಾತಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2026 ಫಸ್ಟ್ ಆಪ್ಷನ್ ಕಾಣಿಸ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ಮತ್ತು ಕಲ್ಯಾಣ ಕರ್ನಾಟಕ ಅಂತ ಕಾಣಿಸ್ತಿದೆ. ನೀವು ಕಲ್ಯಾಣ ಕರ್ನಾಟಕ ಅಪ್ಲಿಕೇಶನ್ ಹಾಕೋರು ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಿ. ಅದನ್ನು ಕಲ್ಯಾಣ ಕರ್ನಾಟಕ ಹಾಕದೇ ಇರೋರೆಲ್ಲ ಫಸ್ಟ್ RPC ಅಂತ ಇದೆ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕಲ್ಯಾಣ ಕರ್ನಾಟಕ ಬಿಟ್ಟು ಉಳಿದಿರೋ ಅಪ್ಲಿಕೇಶನ್ ಹಾಕೋರೆಲ್ಲ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಹಾಕೋ ಪ್ರೊಸೆಸ್ ಸೇಮು. ಇವಾಗ ನಾನು ಫಸ್ಟ್ ಲಿಂಕ್ ಮೇಲೆ RPC ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಫಸ್ಟಿಗೆ ಆನ್ಲೈನ್ ಅರ್ಜಿ ಲಿಂಕ್ RPC ಅಂತ ಕೊಟ್ಟಿದ್ದಾರಲ್ವಾ. ಇದಕ್ಕಿಂತ ಮುಂಚೆ ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಕಾಣಿಸ್ತಿದೆ ನೋಡಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ವರ್ಗೀಕರಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು PDF ಓಪನ್ ಆಗುತ್ತೆ. ಅದರಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಗೊತ್ತಾಗುತ್ತೆ. ಇದನ್ನು ಫಸ್ಟ್ ನೋಡ್ಕೊಳ್ಳಿ, ಯಾವ ಜಿಲ್ಲೆಗೆ ಹಾಕಬೇಕಂತ ಹುದ್ದೆಗಳು ಖಾಲಿ ಇದೆ ಅಂತ ಇದನ್ನು ನೋಡಿಕೊಂಡು ಆಮೇಲೆ ನೀವು ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು. ಇವಾಗ ಇದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ, ಫಸ್ಟ್ ಲಿಂಕ್ ಮೇಲೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇವಾಗ ಈ ರೀತಿ ಓಪನ್ ಆಗುತ್ತೆ, ಕರ್ನಾಟಕ ರಾಜ್ಯ ಪೊಲೀಸ್ ಅಂತ ನೋಡ್ಬೋದು. ಇವಾಗ ಅದ್ರ ಕೆಳಗಡೆ ನೋಡ್ತಾ ಬಂದರೆ ನಾವು ಹಂತ 1, ಹಂತ 2, ಹಂತ 3, ಹಂತ 4, ಹಂತ 5 ಒಂದೊಂದು ಹಂತನೇ ತುಂಬ್ತಾ ಹೋಗೋಣ. ಇವಾಗ ಮೊದಲನೇ ಹಂತ ತುಂಬೋಣ, ಸ್ಟೆಪ್ 1ಅನ್ನು. ಫಸ್ಟಿಗೆ ಇದ್ರ ಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ನಮ್ಮ SSLC ರೋಲ್ ನಂಬರ್ ಇರುತ್ತೆ, ಅದನ್ನು ಹಾಕಬೇಕಾಗಿರುತ್ತೆ ಈ ಫಸ್ಟ್ ಕಾಲಮ್ನಲ್ಲಿ. ಸೆಕೆಂಡ್ ಬೋರ್ಡ್ ಕೇಳುತ್ತೆ. ಬೋರ್ಡ್ ಬಂದುಬಿಟ್ಟು ನಮ್ದು SSLC ಎಲ್ಲ ಸ್ಟೇಟ್ ಬೋರ್ಡ್ ಆಗಿರೋದ್ರಿಂದ ನಾವು ಸ್ಟೇಟ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ಸ್ಟೇಟ್ ಬೋರ್ಡ್ ಅಂತ ಇದೆ ಅಲ್ವಾ. ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಕೆಳಗಡೆ ಕ್ಯಾಪ್ಚರ್ ನಂಬರ್ ಕಾಣಿಸ್ತಿದೆ ನೋಡಿ, 050944. ಅಲ್ಲಿ ಏನು ಕಾಣಿಸ್ತಿದೆ ಅದೇ ರೀತಿ ಕಾಲಮ್ನಲ್ಲಿ ಹಾಕಿ ಸಬ್ಮಿಟ್ ಅನ್ನೋ ಆಪ್ಷನ್ ಕೆಳಗಡೆ ಕಾಣಿಸ್ತಿದೆ. ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ರೆಡ್ಡಲ್ಲೆಲ್ಲ ಅಕ್ಷರ ಬರುತ್ತೆ. ಮೇಲ್ಗಡೆ ಒಂದು ಬಾಕ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಕೆಳಗಡೆ ಪ್ರೊಸೀಡ್ ಅನ್ನೋ ಆಪ್ಷನ್ ಶೋ ಆಗುತ್ತೆ ನಿಮಗೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಸೀಡ್ ಮೇಲೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಈ ರೀತಿ KYC ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಸಂಖ್ಯೆ ಕೇಳುತ್ತೆ ಕೆಳಗಡೆ. ಆಧಾರ್ ಸಂಖ್ಯೆ ಅಂದರೆ ಆಧಾರ್ ಕಾರ್ಡ್ ನಂಬರ್ 12 ನಂಬರ್ ಇರುತ್ತಲ್ವ, ಅದನ್ನು ಹಾಕಬೇಕು. ಅದನ್ನು ಹಾಕಿ ಕೆಳಗಡೆ ಒಂದು ಬಾಕ್ಸ್ ಕಾಣಿಸ್ತಿದೆ. ಆ ಬಾಕ್ಸನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೋಡಿ. ಈ ಬಾಕ್ಸ್ನ ಕ್ಲಿಕ್ ಮಾಡಿ ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಬೇಕು. ಈ ಬಾಕ್ಸ್ನ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ OTP ಮುಂದೆ ಒಂದು ಬಾಕ್ಸ್ ಕಾಣುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿಕೊಂಡು ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಅಲ್ಲೇ OTPಯನ್ನು ಪಡೆಯಿರಿ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ. ಫೋನಿಗೆ ಆಧಾರ್ ಲಿಂಕ್ ಇರೋ ಫೋನಿಗೆ OTP ಬರುತ್ತೆ. ಆ OTPನ ಹಾಕಿ ಸಬ್ಮಿಟ್ ಕೊಡಿ. ಇವಾಗ ಆಧಾರ್ OTP ಹಾಕಿ ನಾನು ಇಲ್ಲಿ ಸಬ್ಮಿಟ್ ಕೊಡ್ತೀನಿ. ಸಬ್ಮಿಟ್ ಕೊಟ್ಟ ತಕ್ಷಣ ನೋಡಿ ಡೈರೆಕ್ಟಾಗಿ ಇಲ್ಲಿ ನೋಡಿ ನಮ್ಮ ಡೀಟೇಲ್ಸ್, ಆಧಾರ್ ಡೀಟೇಲ್ಸಲ್ಲಿ ನಮ್ಮ ಹೆಸರು, ನಮ್ಮ ಡೇಟ್ ಆಫ್ ಬರ್ತು ಎಲ್ಲ ಏನಿರುತ್ತೆ ಅದೆಲ್ಲ ಆಟೋಮೆಟಿಕ್ಲಿ ಡೀಟೇಲ್ಸ್ ಆಫ್ ಆಧಾರ್ ಬಂದುಬಿಡುತ್ತೆ. ಅದ್ರ ಕೆಳಗಡೆ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಆಧಾರ್ ಡೀಟೇಲ್ಸ್ ಕೆಳಗಡೆ ನೋಡ್ಬೋದು ನೀವು, ಅಪ್ಲಿಕೆಂಟ್ ಡೀಟೇಲ್ಸ್ ಅಂತಲೂ ನಿಮಗೆ ಶೋ ಆಗ್ತಿದೆ. ಇಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸ್ ಬಂದುಬಿಟ್ಟು ಫಸ್ಟಿಗೆ ಸೆಲೆಕ್ಟ್ ಯುವರ್ ಹುದ್ದೆಗಳನ್ನು ಆಯ್ಕೆ ಮಾಡಿ ಅಂತ ಬರುತ್ತೆ. ಅಲ್ಲಿ ಮುಂದ್ಗಡೆ ಸೆಲೆಕ್ಟ್ ಪೋಸ್ಟ್ ಅಂತ ಇರುತ್ತೆ. ಅಲ್ಲೇನಿಲ್ಲ ಒಂದೇ ಪೋಸ್ಟ್ ಇರುತ್ತೆ, ಸಿವಿಲ್ ಇದು ಪೊಲೀಸ್ ಕಾನ್ಸ್ಟೇಬಲ್ ಅಂತ. ಸಿಂಪಲಾಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ಅದಾದಮೇಲೆ ಕೆಳಗಡೆ ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆ ನಾನು ಹೇಳಿದೆ ಅಲ್ಲ, ನೀವು ಮುಂಚೆ ನೋಡಿಟ್ಕೊಳ್ಬೇಕು ಯಾವ ಡಿಸ್ಟಿಕಲ್ಲಿ ಎಷ್ಟು ಕಾಲಿದೆ ಅಂತ. ಸೊ ಇಲ್ಲಿ ಇಷ್ಟು ಡಿಸ್ಟಿಕ್ಗಳಿರ್ತವೆ, ನಿಮ್ಗೆ ಯಾವ ಡಿಸ್ಟಿಕ್ಗೆ ಜಾಬ್ ಮಾಡಲಿಕ್ಕೆ ಎಲ್ಲಿ ಹುದ್ದೆಗಳು ಬೇಕಾಗಿರುತ್ತೆ ಅಲ್ಲಿ. ಎಕ್ಸಾಂಪಲ್ ನಾನು ಹೇಳಿದೆ ಅಲ್ಲ, ಇಲ್ಲಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ವರ್ಗೀಕರಣ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ನಿಮಗೆ ಎಲ್ಲನೂ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ ನೋಡಿ. ಸೊ ನಿಮಗೆ ಸೂಟೇಬಲ್ ಆಗುವಂಥ ನೀವು ಜಾಬ್ ಮಾಡುವಂಥ ಜಿಲ್ಲೆನ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನೋಡಿ ಇಲ್ಲಿ ಪ್ರತಿಯೊಂದು ಜಿಲ್ಲೆ ಕೊಟ್ಟಿರ್ತಾರೆ, ಅದ್ರ ಕೆಳಗಡೆ ಕ್ಯಾಟಗರಿಯನ್ನು SC ST OBC 2A 3A 3B ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದೆ ಯಾವ್ಯಾವ ಜಿಲ್ಲೆಯಲ್ಲಿ ಅಂತ ಎಲ್ಲ ಕಾಣಿಸುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಇಲ್ಲಿ ನಾನು ಹೇಳಿದೆ ಅಲ್ವಾ, ಸೊ ಸಿಂಪಲಾಗಿ ಇಲ್ಲಿ ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಅಂತ. ಸೊ ನಿಮ್ಗೆ ಯಾವ ಡಿಸ್ಟಿಕ್ ಬೇಕು ನಾನು ಎಕ್ಸಾಂಪಲಾಗಿ ಒಂದು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ನಿಮ್ಗೆ ಯಾವ್ದು ಬೇಕು ಸೊ ನೀವು ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ SLC ಅಲ್ಲಿರುವಂಥ ನಮ್ಮ ನೇಮು, ತಂದೆ ಹೆಸರು, ತಾಯಿ ಹೆಸರು ಎಲ್ಲ ಬಂದಿರುತ್ತೆ, ಅದನ್ನು ಬಿಡಿ ಅದೇನು ಎಡಿಟ್ ಮಾಡ್ಕೊಳ್ಳೋದಿರಲ್ಲ. ಕೆಳಗಡೆ ಮೇಲ್ ಫೀಮೇಲ್ ಕೇಳುತ್ತೆ, ಪುರುಷ ಸ್ತ್ರೀ ಕೇಳುತ್ತೆ, ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ರಿಸರ್ವೇಷನ್ ಇರುತ್ತೆ, ಅಂದರೆ ಮೀಸಲಾತಿ SC ST ಕ್ಯಾಟಗರಿ 1 TA 2B 3A 3B. ಸೊ ನಿಮ್ದು ಯಾವುದಾಗಿರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು RD ನಂಬರ್ನ ನಿಮ್ಮ ಹತ್ರ ಜಾತಿ ಪ್ರಮಾಣ ಪತ್ರ RD ನಂಬರ್ ಇರುತ್ತೆ ಅದನ್ನು ಹಾಕಬೇಕು. SC ಅವ್ರಿಗೆ ಮಾತ್ರ ನೋಡಿ, SC ಅವ್ರಿಗೆ ಏನಾಗಿದೆ ಅಂದರೆ ಈ ಸಲ SC ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ABC ಅಂತ ಒಂದು ಬಂದಿದೆ. ಸೊ SC ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಗ್ರೂಪ್ A ಗ್ರೂಪ್ B ಗ್ರೂಪ್ C ಅಂತ ಬಂದಿದೆ. ಅಂದರೆ ಹಳೆ ಜಾತಿ ಆದಾಯಗಳು ನಡೆಯಲ್ಲ, ಹೊಸದಾಗಿ ನೀವು ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಸೊ ಗ್ರೂಪ್ A ಗ್ರೂಪ್ B ಗ್ರೂಪ್ C ಈ ರೀತಿ ಪರಿಶಿಷ್ಟ ಜಾತಿಯವರು ಮಾಡ್ಕೊಬರಬೇಕು SC ಅವರು. ಸೊ SC ಅವರು ಇದನ್ನು ಹೊಸದಾಗಿ ಅಪ್ಡೇಟ್ ಮಾಡ್ಕೊಂಡವ್ರಿಗೆ ಮಾತ್ರ ಈ ರೀತಿ ಇಲ್ಲಿ ನೀವು RD ನಂಬರ್ನ ಹಾಕಿ ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂತಂದರೆ ಆಗಲ್ಲ. ಸೊ ಅದೇ ನೀವು ST ಕ್ಯಾಟಗರಿ 1 ಆಮೇಲೆ OBC ದವರಾಗಿದ್ದರೆ ನೋ ಪ್ರಾಬ್ಲಮ್, ಜಸ್ಟ್ ನೀವು ಜಾತಿ ಆದಾಯ ನಂಬರ್ ಇಲ್ಲಿ RD ನಂಬರ್ನ ಹಾಕಿ ಸೈಡಿಗೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ನಿಮ್ದೇನಿಲ್ಲ ಟೆನ್ಷನ್, ಜಸ್ಟ್ ನಿಮ್ದು ಯಾವ ಕ್ಯಾಟಗರಿ ಇದೆ ಸೆಲೆಕ್ಟ್ ಮಾಡಿಕೊಂಡು RD ನಂಬರ್ ಕೇಳುತ್ತೆ, RD ನಂಬರ್ ಹಾಕಿ ಸೈಡಿಗೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಸ್ಟ್ ಹೆಸರು ಆಮೇಲೆ ಯಾವ ಪ್ರವರ್ಗ ಎಲ್ಲ ಬರುತ್ತೆ. ಅಷ್ಟೇ ಸಿಂಪಲಾಗಿ, ಇದೇನಿಲ್ಲ ರಿಸರ್ವೇಷನ್ ಇಷ್ಟೇ. ಆಮೇಲೆ ನಮ್ಮ ಡೇಟ್ ಆಫ್ ಬರ್ತ್ SLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ರೀತಿ ಎಲ್ಲ ಶೋ ಆಗುತ್ತೆ ನೋಡ್ಬೋದು. ಸೊ ಇವಾಗ ನಾನು RD ನಂಬರ್ನ ಎಲ್ಲ ಹಾಕ್ಕೊಂಡು ಸೈಡಿಗೆ ಕ್ಲಿಕ್ ಮಾಡಿದ್ಮೇಲೆ ಡೀಟೇಲ್ಸ್ ಬರುತ್ತೆ. ಸೊ SLCದಲ್ಲಿರುವಂಥ ಡೇಟ್ ಆಫ್ ಬರ್ತ್ ಎಲ್ಲ ಶೋ ಆಗುತ್ತೆ. ಅದ್ರ ಕೆಳಗಡೆ ಬಂದುಬಿಟ್ಟು ನಾವು ಅಡ್ರೆಸ್ನ ಹಾಕೋದಿರುತ್ತೆ, ಅಂದರೆ ನಮ್ಮ ವಿಳಾಸ ಆಧಾರ್ ಕಾರ್ಡಲ್ಲಿ ಏನಿದೆ ಅಲ್ವಾ, ಸೊ ಅದೇ ಅಡ್ರೆಸ್ನ ಹಾಕೋದಾಗಿರುತ್ತೆ. ಸೊ ಸಿಂಪಲ್ಲಾಗಿ ಆಧಾರ್ ಕಾರ್ಡಲ್ಲಿ ಏನಿದೆ ನಮ್ಮ ಊರು, ನಮ್ಮ ಪೋಸ್ಟು, ತಾಲೂಕನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಸೊ ಓಕೆನಾ, ಇಲ್ಲಿ ಗಿಂಬಾಲ್ ಏನೂ ಹಾಕಬೇಡಿ, ಡೈರೆಕ್ಟಾಗಿ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಸ್ಟೇಟ್ ಕೇಳುತ್ತೆ, ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಡಿಸ್ಟಿಕ್ ಕೇಳುತ್ತೆ, ಆಧಾರ್ ಕಾರ್ಡಲ್ಲಿ ಏನಿದೆ ಅಲ್ವಾ ಡಿಸ್ಟಿಕ್ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ರಿ. ಅದೇ ರೀತಿ ತಾಲೂಕು ಕೇಳುತ್ತೆ, ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ನಿಮ್ದು ಏನಿದೆ ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ರಿ, ಮಿಸ್ಟೇಕ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆನಾ, ಅದು ಸೆಲೆಕ್ಟ್ ಆದ ತಕ್ಷಣ ನೋಡಿ ಇವಾಗ ಪಿನ್ ಕೋಡ್ ಕೇಳುತ್ತೆ. ಸೊ ಪಿನ್ ಕೋಡ್ನ ಹಾಕಿ. ಅದಾದಮೇಲೆ ಕೆಳಗಡೆ ನಿಮ್ಮ ಶಾಶ್ವತ ವಿಳಾಸ ಮತ್ತು ಸಾಮಾನ್ಯ ವಿಳಾಸ ಒಂದೇ ಆಗಿದೆ ಅಂತ ಕೇಳುತ್ತೆ, ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪ್ರೆಸೆಂಟ್ ಅಡ್ರೆಸ್ಸು. ಅದಕ್ಕೆ ನೀವು ಹೌದು ಅಂತ ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟ ತಕ್ಷಣ ಕೆಳಗಿನ ಕಾಲಮು ಆಟೋಮೆಟಿಕ್ಲಿ ಫಿಲಪ್ ಆಗುತ್ತೆ. ಸೊ ನೀವೇನಾದರೂ ಅಕಸ್ಮಾತ್ ಇಲ್ಲ ಬೇರೆ ಇದ್ದರೆ ನೀವು ಟೈಪ್ ಮಾಡ್ಕೊಳ್ಳಿ, ಅದೇನಿಲ್ಲ. ನಿಮ್ದು ಎರಡು ಒಂದೇ ಆಗಿದ್ರೆ ಎಸ್ ಅಂತ ಕೊಡಿ ಅಡ್ರೆಸ್ಸು. ಸೊ ಸೇಮ್ ಎರಡು ಕಡೆ ಒಂದೇ ರೀತಿ ಫಿಲಪ್ ಆಗಿಬಿಡುತ್ತೆ. ಸೊ ಇದರಲ್ಲಿ ಏನು ಕನ್ಫ್ಯೂಸ್ ಇಲ್ಲ ಅಂದ್ಕೊಳ್ತೀನಿ. ಪರ್ಮನೆಂಟ್ ಅಡ್ರೆಸ್ಸು ಪ್ರೆಸೆಂಟ್ ಅಡ್ರೆಸ್ಸು ಎರಡು ಸೇಮ್ ಇದ್ದರೆ ಎಸ್ ಅಂತ ಕೊಡ್ರಿ, ಎರಡು ಕಡೆ ಫಿಲಪ್ ಆಗುತ್ತೆ. ಅದಾದಮೇಲೆ ಫೋನ್ ನಂಬರ್ ಕೇಳುತ್ತೆ. ಸೊ ಸಿಂಪಲಾಗಿ ನಿಮ್ಮ ಫೋನ್ ನಂಬರ್ ಹಾಕಿ OTP ಬರೋವಂಥದ್ದು. ಆಮೇಲೆ ಇಮೇಲ್ ID ಕೇಳುತ್ತೆ, ಚಾಲ್ತಿಯಲ್ಲಿರುವಂಥ ಇಮೇಲ್ ID ಪರ್ಫೆಕ್ಟ್ ಇಮೇಲ್ IDನ ಹಾಕಿ. ಅದಾದಮೇಲೆ ಅದ್ರ ಕೆಳಗಡೆ ತಾವು ವಿವಾಹಿತರೆ, ನೀವು ಮ್ಯಾರೇಜ್ ಆಗಿದ್ದೀರಾ ಅಂತ ಕೇಳುತ್ತೆ. ಮ್ಯಾರೇಜ್ ಆಗಿದ್ದರೆ ಎಸ್ ಕೊಟ್ಟು ನಿಮ್ಮ ಗಂಡನ ಹೆಸರು ಅಥವಾ ಹೆಂಡತಿ ಹೆಸರು ಹಾಕಬೇಕಾಗಿರುತ್ತೆ. ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಸೊ ಇದ್ರೆ ಮಾತ್ರ ಎಸ್ ಕೊಟ್ಟು ಹೆಸರು ಹಾಕಿ, ಇಲ್ಲಾಂದರೆ ನೋ ಅಂತ ಕೊಡಿ. ಆಮೇಲೆ ನೀವು ಗ್ರಾಮೀಣ ಅಭ್ಯರ್ಥಿಗಳೇ ಅಂತ ಕೇಳುತ್ತೆ, ಅಂದರೆ ನೀವು 1ರಿಂದ 10ನೇ ತರಗತಿಯಲ್ಲಿ 1ರಿಂದ 10ನೇ ತರಗತಿವರೆಗೂ ಹಳ್ಳಿನಲ್ಲಿ ಕಲ್ತಿದ್ರೆ ಮಾತ್ರ ಗ್ರಾಮೀಣ ಅಭ್ಯರ್ಥಿ ಬರುತ್ತೆ, ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ಇದ್ರೆ ಹೌದು ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಅದೇ ರೀತಿ 1ರಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ ಹೌದು ಅಂತ ಕೊಡಿ, ಸರ್ಟಿಫಿಕೇಟ್ ಬೇಕಾದರೆ ಆಮೇಲೆ ಮಾಡ್ಕೊಳ್ಳಿಕ್ಕೆ ಬರುತ್ತೆ, ನೋ ಪ್ರಾಬ್ಲಮ್. ನೀವು ಎಲಿಜಿಬಲ್ ಇದ್ದರೆ ಮಾತ್ರ ಎಸ್ ಅಂತ ಕೊಡಿ. ಆಮೇಲೆ ಅದ್ರ ಕೆಳಗಡೆ ಯೋಜನಾ ನಿರಾಶ್ರಿತರು ಎಲ್ಲ ಕೇಳುತ್ತೆ. ಸೊ ಇದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳುತ್ತೆ, ಇದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಆಮೇಲೆ 17 ಆಪ್ಷನ್ ಏನು ಅವಶ್ಯಕತೆ ಇರಲ್ಲ, ನೋ ಅಂತಲೇ ಇರಲಿ. ಆಮೇಲೆ ವಯೋಮಿತಿ ಸಡಿಲಿಕೆ ಒಂದು ಕೇಳುತ್ತೆ. ಸೊ ವಯೋಮಿತಿ ಸಡಿಲಿಕೆ ಏನಾದ್ರು ಬೇಕಿದ್ದರೆ 17 ಆಪ್ಷನ್ ವಯೋಮಿತಿ ಸಡಿಲಿಕೆ ಏನಾದ್ರು ಏಜ್ ರಿಲ್ಯಾಕ್ಸೇಷನ್ ಬೇಕಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ, ಬೇಡ ಅಂತ ಅಂದರೆ. ಆಮೇಲೆ ಅದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿ SSLC ರಿಜಿಸ್ಟ್ರೇಷನ್ ನಂಬರ್ ತನ್ನಿಂದ ತಾನೇ ಬಂದಿರುತ್ತೆ. ಆಮೇಲೆ 19ನೇದು ನೋಡಿ, ಇಲ್ಲಿ ವಿದ್ಯಾರ್ಹತೆ ಕೇಳುತ್ತೆ. ಇಲ್ಲಿ ಬಂದು PUC ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ರಿ, ಅದರ್ಸ್ ಅಂತ ಯಾರು ಸೆಲೆಕ್ಟ್ ಮಾಡ್ಕೊಳ್ಬೇಡಿ. ಸೊ ಸೆಕೆಂಡ್ PUC ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಸೆಕೆಂಡ್ PUC ಅಂತ ಸೆಲೆಕ್ಟ್ ಮಾಡ್ಕೊಂಡು ಆದ ತಕ್ಷಣ ಏನಂತ ಅಂದರೆ ನೆಕ್ಸ್ಟ್ ನಾವು ರೋಲ್ ನಂಬರ್ ಎಲ್ಲ ಹಾಕಬೇಕಾಗಿರುತ್ತೆ. ಸೊ ಅದರ್ ಸೆಲೆಕ್ಟ್ ಮಾಡ್ಕೊಳ್ಬೇಡಿ.
ಸೊ ಸಿಂಪಲಾಗಿ ಪಿ ಯು ಸಿನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗಿರುತ್ತೆ. ಸೊ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ಬಂದುಬಿಟ್ಟು ರೋಲ್ ನಂಬರ್ ಆಗಿರುತ್ತೆ. ಸೊ ಪಿ ಯು ಸಿ ಮಾರ್ಕ್ಸ್ ಕಾರ್ಡಲ್ಲಿ ನೋಡಿಕೊಂಡು ಏನು ರೋಲ್ ನಂಬರ್ ಇದೆ ಅದನ್ನು ಹಾಕಿ, ಆಮೇಲೆ ಪಾಸಿಂಗ್ ಮಂತ್ ಮತ್ತು ಪಾಸಿಂಗ್ ಇಯರು ಕೂಡ ಪಿ ಯು ಸಿ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ. ಸೊ ಸಿಂಪಲಾಗಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡಲ್ಲಿ ಏನು ಪಾಸಿಂಗ್ ಮಂತು ಪಾಸಿಂಗ್ ಇಯರ್ ಇದೆ ಅದನ್ನು ಹಾಕೋಬೇಕಾಗಿರುತ್ತೆ. ಎಕ್ಸಾಂಪಲ್ ನಾನು ಕೂಡ ಇದನ್ನು ಕಾಣಿಸ್ತೀನಿ ನೋಡಿ, ಇದು ಮಂತ್ ಮತ್ತು ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ರೋಲ್ ನಂಬರ್ ಹಾಕಿಬಿಟ್ಟು. ಸೊ ಹಾಕಿ ಜಸ್ಟ್ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನಮ್ಮ ನೇಮು, ತಂದೆ ಹೆಸರು, ತಾಯಿ ಹೆಸರು ಮಾರ್ಕ್ಸ್ ಕಾರ್ಡಲ್ಲಿ ಹೆಂಗಿತ್ತು ಅದೇ ರೀತಿ ಬಂದುಬಿಡುತ್ತೆ. ಸೊ ನೋ ಪ್ರಾಬ್ಲಮ್. ಇದೆಲ್ಲ ಆದಮೇಲೆ ಕೆಳಗಡೆ ಪರ್ಸೆಂಟೇಜು ಕೂಡ ಬಂದುಬಿಟ್ಟಿರುತ್ತೆ, ತನ್ನಿಂತಾನೇ ಡಾಟಾ ಫೆಚ್ ಆಗಿರುತ್ತೆ. ಸೊ ನೋಡ್ಕೊಳ್ಬೋದು. ಅದಾದಮೇಲೆ ನಮ್ಮದು ಯೂನಿವರ್ಸಿಟಿ ಕೇಳುತ್ತೆ. ಸೊ ಪಿ ಯು ಸಿ ಯೂನಿವರ್ಸಿಟಿ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಇರುತ್ತೆ. ಅದಾದಮೇಲೆ ಕರ್ನಾಟಕ ಅಸಿಸ್ಟೆಂಟ್ ಎಕ್ಸಾಮಿನೇಷನ್ ಬೆಂಗಳೂರು ಇರುತ್ತೆ. ಸೊ ಮಾರ್ಕ್ಸ್ ಕಾರ್ಡಲ್ಲಿ ಏನು ಮೇಲ್ಗಡೆ ಹೆಡ್ಡಿಂಗ್ ದೊಡ್ಡದಾಗಿರುತ್ತೆ ಅಲ್ವಾ ನಿಮ್ಮದು ಬೋರ್ಡು, ಅದನ್ನೇ ನೀವು ಟೈಪ್ ಮಾಡ್ಕೊಳ್ಳಿ. ಸೊ ಮಿಸ್ಟೇಕ್ ಮಾಡ್ಕೊಳ್ಬೇಡಿ, ಚಿಕ್ಕ ಚಿಕ್ಕ ಮಿಸ್ಟೇಕು ಕೂಡ ನಿಮ್ಗೆ ಮುಂದೆ ಪ್ರಾಬ್ಲಮ್ ಆಗಬಾರ್ದು. ಸೊ ಪರ್ಫೆಕ್ಟಾಗಿ ಸ್ಪೆಲ್ಲಿಂಗ್ ಎಲ್ಲ ನೋಡಿಕೊಂಡು ಮಾರ್ಕ್ಸ್ ಕಾರ್ಡ್ ನೋಡಿಕೊಂಡು ಟೈಪ್ ಮಾಡಿ, ಓಕೆನಾ. ಅದಾದಮೇಲೆ ನೀವು ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಹುದ್ದೆಯಲ್ಲಿ ಇದ್ದೀರಾ, ಯಾವ್ದಾದ್ರು ಜಾಬಲ್ಲಿ ಇದ್ದೀರಾ ಅಂತ ಕೇಳುತ್ತೆ. ಇದ್ರೆ ಎಸ್ ಕೊಟ್ಟು ಡೀಟೇಲ್ಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಇರಲಿ. ಅದಾದಮೇಲೆ ಆಧಾರ್ ಕಾರ್ಡ್ ನಂಬರ್ ಆಟೋಮೆಟಿಕ್ಲಿ ಬಂದಿರುತ್ತೆ, ಲಾಸ್ಟ್ ನಂಬರು. ಅದಾದಮೇಲೆ ಕೆಳಗಡೆ ಬಂದು ನೀವು CAR DAR KSRP ಪ್ರೆಸೆಂಟ್ ಏನಾದ್ರು ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳುತ್ತೆ. ಅದು ಕೂಡ ಪೊಲೀಸ್ ಇದೇ ಆಗಿರುತ್ತೆ ಅಲ್ವಾ. ಸೊ ಇದ್ರೆ ಎಸ್ ಅಂತ ಕೊಡಬೇಕಾಗಿರುತ್ತೆ, ಇಲ್ಲಾಂದರೆ ನೋ ಅಂತ ಕೊಡಿ. ಅದೇನು ಇರಲ್ಲ ಅಂದ್ಕೊಳ್ತೀನಿ. ಅದಾದಮೇಲೆ ಇದು ಇನ್ನೊಂದು ಟ್ರೈಬಲ್ ಪರ್ಸನ್ ಅಂತ ಕೇಳುತ್ತೆ. ಇದು ನೋ ಅಂತಲೇ ಕೊಡಿ, ಯಾಕಂತಂದ್ರೆ ಆಲ್ಮೋಸ್ಟ್ ಯಾರ್ದು ಇರಲ್ಲ ನಮ್ಮ ಸೈಡ್ ಅವ್ರದ್ದು. ಸೊ ನೋ ಅಂತಲೇ ಇರಲಿ. ಆಮೇಲೆ ಹೈಟು ಮತ್ತು ಚೆಸ್ಟ್ ಕೇಳುತ್ತೆ. ಸೊ ಹೈಟ್ ಬಂದುಬಿಟ್ಟು ನಿಮ್ದು ಎಷ್ಟು ಹೈಟ್ ಇದೆ ಅಷ್ಟನ್ನು ಹಾಕಿ, ಚೆಸ್ಟ್ ಏನಿದೆ ಅಷ್ಟನ್ನು ಹಾಕಿ. ಸೊ ನೋಡಿ, ಇದು ಬಾಯ್ಸಿಗೆ ಚೆಸ್ಟ್ ಎಲ್ಲ ಕೇಳುತ್ತೆ. ಸೊ ನಿಮ್ದು ಹೈಟು ಚೆಸ್ಟನ್ನು ಪರ್ಫೆಕ್ಟಾಗಿ ಏನಿದೆ ಅದನ್ನೇ ಮೆನ್ಷನ್ ಮಾಡಬೇಕಾಗಿರುತ್ತೆ. ಸರ್ಕ್ಯುಲರಲ್ಲಿ ನೋಡ್ಕೊಳ್ರಿ, ನೋಟಿಫಿಕೇಷನಲ್ಲಿ ಹೈಟು ಚೆಸ್ಟ್ ಎಷ್ಟಿದೆ ಅಷ್ಟನ್ನು ಹಾಕ್ಕೊಳ್ರಿ, ನಿಮ್ದು ಏನಿದೆ ಅದನ್ನು ಹಾಕ್ಕೊಳ್ಬೇಕಾಗಿರುತ್ತೆ. ಸೊ ಅದನ್ನು ಹಾಕ್ಕೊಂಡಾದ್ಮೇಲೆ ಕೆಳಗಡೆ ಇವು ಯಾವ್ದು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ SLC ಅಥವಾ ನೀವು SLC ಅಥವಾ PCದಲ್ಲಿ ಕನ್ನಡ ಸಬ್ಜೆಕ್ಟ್ ತೊಗೊಂಡಿದ್ದೀರಾ, ಅದನ್ನು ಪಾಸ್ ಮಾಡಿದ್ದೀರಾ ಅಂತ ಕೇಳುತ್ತೆ. ಹೌದು ಅಂತ ಕೊಡಿ, ಯಾಕಂದರೆ ನಾವು ಮಾಡಿರ್ತೀವಿ. ಅಕಸ್ಮಾತ್ ಮಾಡದೇ ಇರೋರು ಮಾತ್ರ ನೋ ಅಂತಾನೆ ತೊಗೊಳ್ಳಿ, ಓಕೆನಾ. ನಾನಂತರೂ ಕಂಪ್ಲೀಟ್ ಮಾಡಿದ್ದೀನಿ, ಹೌದು ಅಂತ ಕೊಡ್ತೀನಿ. ಅದಾದಮೇಲೆ 29ನೇದು, ನೀವೇನಾದ್ರು ಕಡ್ಡಾಯ ಕನ್ನಡ ಕಂಪಲ್ಸರಿ ಪರೀಕ್ಷೆ ಏನಾದರೂ KE ಮತ್ತು KPSC ನಡೆಸಿರೋ ಎಕ್ಸಾಮಲ್ಲಿ ಪಾಸ್ ಆಗಿದ್ದೀರಾ ಅಂತ. ಈ ಹಿಂದೆ ವಿಲೇಜ್ ಅಕೌಂಟೆಂಟ್ ಎಲ್ಲ ಮಾಡಿದ್ರೆ ಆ ಟೈಮಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಎಲ್ಲ ಮಾಡಿದ್ರೆ ಗೊತ್ತಾ. ಸೊ ಅದನ್ನು ಬರೆದವ್ರು ಎಸ್ ಎಲ್ಲ ಕೊಡಿ. ಎಸ್ ಕೊಟ್ಟ ಮೇಲೆ ನಿಮ್ಮ ಹತ್ರ ಅವೆಲ್ಲ ಹಾಲ್ ಟಿಕೆಟ್ ಎಲ್ಲ ಇರಬೇಕಾಗಿರುತ್ತೆ. ಅಕಸ್ಮಾತ್ ಇಲ್ಲಾಂದ್ರೆ ನೋ ಅಂತ ಕೊಡ್ರಿ. ಕಡ್ಡಾಯ ಕನ್ನಡ ಬರೆದವ್ರು ಮಾತ್ರ, ಕಂಪಲ್ಸರಿ ಕನ್ನಡ ಬರೆದವ್ರು ಮಾತ್ರ ಹೌದು ಅಂತ ಆಪ್ಷನ್ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಸೊ ಇದನ್ನು ಹೌದು ಅಂತ ಕೊಡಬೇಕಂತ ಇಲ್ಲ, ನೋ ಅಂತ ಕೊಟ್ಟರು ನಡೆಯುತ್ತೆ. ಅದಾದಮೇಲೆ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಕಾಣಿಸ್ತಿದೆ ಗೊತ್ತಾ. ಇದೆಲ್ಲ ಆದಮೇಲೆ ಟೋಟಲ್ ಎಲ್ಲ ಫಿಲಪ್ ಆದಮೇಲೆ ನಮ್ಮದೆಲ್ಲ ಸರಿ ಇದೆ ಅಂತ ಅಂದಮೇಲೆ ಕೆಳಗಡೆ ನೋಡಿ ಒಂದು ಚೆಕ್ ಬಾಕ್ಸ್ ಕಾಣಿಸ್ತಿದೆ. ಸೊ ಈ ಬಾಕ್ಸ್ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡಿದ್ರೆ ಆಯಿತು. ಸೊ ಅದೇ ರೀತಿ ಕೆಳಗಡೆ ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇವಾಗ ಸಿಂಪಲಾಗಿ ನಾವು ಏನು ಫಿಲಪ್ ಮಾಡಿರ್ತೀವಲ್ವ ಎಲ್ಲ ಶೋ ಆಗುತ್ತೆ. ಸೊ ಎಲ್ಲ ಶೋ ಆಗುತ್ತೆ ನೋಡಿ, ಇಲ್ಲಿ ನಾವು ಏನು ಫಿಲಪ್ ಮಾಡಿದ್ದೀವಿ ಎಲ್ಲ ಬಂದಿರುತ್ತೆ. ಸೊ ಸರಿಯಾಗಿದೆ ಎಲ್ಲ, ಫಸ್ಟಿಂದ ಲಾಸ್ಟ್ವರೆಗೂ ನೋಡ್ಕೊಳ್ಳಿ. ಸೊ ನಂದು ಎಲ್ಲ ಸರಿಯಾಗಿದೆ. ಸೊ ನೋ ಎಡಿಟ್, ಏನಾದ್ರು ಎಡಿಟ್ ಇದ್ದರೆ ಎಡಿಟು ಮಾಡ್ಕೊಳ್ಬೋದು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ. ಸೊ ಇವಾಗ ನೋಡಿ ಫೀಸ್ ಕೂಡ ಕಾಣಿಸುತ್ತೆ. ಎಷ್ಟಂದರೆ OBCದವ್ರಿಗೆ 750, SC STದವ್ರಿಗೆ 500, ಈ ರೀತಿ ಫೀಸ್ ಎಲ್ಲ ಶೋ ಆಗುತ್ತೆ ಲಾಸ್ಟಿಗೆ. ಸೊ ಏನಾದ್ರು ಅಕಸ್ಮಾತ್ ನಿಮ್ದು ರಾಂಗ್ ಇದ್ದರೆ ಕೆಳಗಡೆ ರೆಡ್ ಮಾರ್ಕಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಮಾಡಿದ್ಮೇಲೆ ಎಡಿಟ್ ಆಗೋಲ್ಲ. ಸೊ ಇಲ್ಲಿ ಕ್ಯಾಪ್ಚರ್ ನಂಬರ್ನ ಹಾಕಿಬಿಟ್ಟು, ಸೊ ಎಡಿಟ್ ಇದ್ದರೆ ಎಡಿಟ್ ಮಾಡ್ಕೊಳ್ಳಿ, ಇಲ್ಲ ನಮ್ಮದೆಲ್ಲ ಸರಿ ಇದೆ ಅಂತ ಅಂದರೆ ಏನಿಲ್ಲ, ಸಿಂಪಲಾಗಿ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು. ನಿಮ್ಮದು ಒಂದು ಇದು ನಂಬರ್ ಬರುತ್ತೆ, ID ಬರುತ್ತೆ ನೋಡಿ, ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಪ್ಲಿಕೇಶನ್ ID ಬರುತ್ತೆ. ಸೊ ಈ ಅಪ್ಲಿಕೇಶನ್ IDನ ಕಾಪಿ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ, ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಏನಕ್ಕಂತಂದರೆ ಇದಿಲ್ಲ ಅಂದರೆ ಅಪ್ಲಿಕೇಶನ್ ಹಾಕ್ಲಿಕ್ಕಾಗಲ್ಲ. ಅದಾದಮೇಲೆ ಗೋ ಟು ಹೋಮ್ ಪೇಜ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟೆಪ್ 1 ಮುಗೀತು, ಹಂತ 1. ಇವಾಗ ಹಂತ 2. ಸೊ ಹಂತ 2 ಮೇಲೆ ನಾವೀಗ ಕ್ಲಿಕ್ ಮಾಡೋಣ. ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದಾಗಿರುತ್ತೆ. ಸೊ ಹಂತ 2 ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮತ್ತೆ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ. ಸೊ ಅಪ್ಲಿಕೇಶನ್ ನಂಬರ್ ನಾನು ಹೇಳಿದ್ದೆ ಅಲ್ಲ, ಅದನ್ನೇ ಹಾಕಿ. ಆಮೇಲೆ ಡೇಟ್ ಆಫ್ ಬರ್ತ್ ಇರುತ್ತೆ. ಸೊ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗಿರುತ್ತೆ. ಅದೇ ರೀತಿ ಕೆಳಗಡೆ ಕ್ಯಾಪ್ಚರ್ ನಂಬರ್ನ ಹಾಕಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಲಾಗಿನ್ ಆಗುತ್ತೆ. ಸೊ ಇವಾಗ ನಾನು ನೋಡಿ ಅದನ್ನು ಹಾಕಿ ಸಬ್ಮಿಟ್ ಅಂತ ಕೊಡ್ತೀನಿ, ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಇಲ್ಲಿ ನೋಡಿ ಫೋಟೋ ಮತ್ತು ಸಿಗ್ನೇಚರ್ನ ಹಾಕಬೇಕು. ಅದು JPGದಲ್ಲಿ ಇರಬೇಕು, 100 KB ಒಳಗಿರಬೇಕು. ಸೊ ನೀವು ಚೆನ್ನಾಗಿರೋ ಫೋಟೋ ಸಿಗ್ನೇಚರ್ನ ಇಲ್ಲಿ ಬ್ರೌಸ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ನಾನು ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ, ಬ್ರೌಸ್ ಅಂತ ಕೊಟ್ಟು ಇವಾಗ ನಾನು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು, ಇವಾಗ ನೋಡಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ರೀತಿ ಅಪ್ಲೋಡ್ ಆಗುತ್ತೆ. ಅದೇ ರೀತಿ ಸಿಗ್ನೇಚರ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಗ್ಯಾಲರಿನಲ್ಲಿ ಆಟೋಮೆಟಿಕ್ಲಿ ಬರುತ್ತೆ. ಕೆಳಗಡೆ ಸೇವ್ ಅನ್ನೋ ಆಪ್ಷನ್ ಇದೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಹಂತ 2 ಮುಗೀತು ಸಕ್ಸಸ್ಫುಲಿ ಆಗಿ, ಓಕೆನಾ ಕೊಡಿ. ಇವಾಗ ಹಂತ 3, ಸ್ಟೆಪ್ 3ರಲ್ಲಿ ಫೀಸ್ ಪೇಮೆಂಟ್ ಮಾಡೋದಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಶುಲ್ಕ ಪಾವತಿ ಮೇಲೆ. ಅಪ್ಲಿಕೇಶನ್ ID ಕೇಳುತ್ತೆ. ಸೊ ಸಿಂಪಲಾಗಿ ಅಪ್ಲಿಕೇಶನ್ ID ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ಮೇಲೆ ಇಲ್ಲಿ ನೋಡಿ ಪೇಮೆಂಟ್ ಮಾಡೋ ಆಪ್ಷನ್ ಎಲ್ಲ ಬರುತ್ತೆ. ಸೊ ಇಲ್ಲಿ ನಮ್ಗೆ ಈಸಿ ಆಗೋದು 4ನೇ ಆಪ್ಷನ್ UPI ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಕ್ಲಿಕ್ ಟು UPI QR ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ.
QR ಕೋಡ್ ಬರುತ್ತೆ. ಇದನ್ನು ನಿಮ್ಮ ಫೋನ್ಪೇ, ಗೂಗಲ್ ಪೇ ಯಾವುದರಿಂದಾರು ನೀವು ಸ್ಕ್ಯಾನ್ ಮಾಡಿ ಪೇ ಮಾಡಬೇಕು. OBC ದವ್ರಿಗೆ 750, SC ST ದವ್ರಿಗೆ 500. ಸೊ ನೀವು ಪೇ ಮಾಡಿದ ತಕ್ಷಣ ನೋಡಿ ಪೇಮೆಂಟ್ ಕನ್ಫರ್ಮೇಷನ್ ಈ ರೀತಿ ಬರುತ್ತೆ. ಇದನ್ನು ಪ್ರಿಂಟ್ ಅಂತ ಕೊಟ್ಟು ನೀವು ಮಾತ್ರ PDF ಸೇವ್ ಮಾಡಿ ಇಟ್ಕೊಳ್ರಿ, ಇಲ್ಲಾಂದರೆ ಒಂದು ಪ್ರಿಂಟ್ ತೆಗೀರಿ. ಸೊ ಅದಾದಮೇಲೆ ಹೋಮ್ ಅಂತ ಕಾಣಿಸ್ತಿದೆ, ಹೋಮ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಹಂತ 3 ಆಯಿತು. ಹಂತ 4 ಚೆಕ್ ಪೇಮೆಂಟ್ ಅಂತ ಕಾಣಿಸ್ತಿದೆ, ಪಾವತಿ ಸ್ಥಿತಿ. ಸೇಮ್ ಇದನ್ನು ಕೂಡ ID ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ ಸಬ್ಮಿಟ್ ಕೊಟ್ಟರೆ ಪೇಮೆಂಟ್ ಕನ್ಫರ್ಮ್ ಆಗಿರೋದು. ಇನ್ನೊಂದು ಸಲ ನೋಡ್ಕೊಂಡು ಇನ್ನೊಂದು ಸಲ PDF ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅದನ್ನು ಬಿಟ್ಟು ಇವಾಗ ಮತ್ತೆ ಹೋಮಿಗೆ ಬರೋಣ. ನಮ್ಮ ಹತ್ರ PDF ಸೇವ್ ಇದೆ ಆಲ್ರೆಡಿ. ಇವಾಗ ಹೋಮಿಗೆ ಬಂದು ಡೈರೆಕ್ಟ್ 5ನೇ ಹಂತ ಪ್ರಿಂಟ್ ಅಪ್ಲಿಕೇಶನ್ ಅರ್ಜಿಯನ್ನು ಮುದ್ರಿಸಿ ಇದ್ರ ಮೇಲೆ ಕ್ಲಿಕ್ ಮಾಡಿ. 5ನೇ ಹಂತದ ಮೇಲೆ ಇವಾಗ ಅಪ್ಲಿಕೇಶನ್ ID ಮತ್ತು ಡೇಟ್ ಆಫ್ ಬರ್ತು, ಅದೇ ರೀತಿ ಕ್ಯಾಪ್ಚರ್ ನಂಬರ್ನ ಹಾಕಿ ಲಾಗಿನ್ ಆಗಿ. ಸೊ ಲಾಗಿನ್ ಆದ ತಕ್ಷಣ ನಮ್ಮದು ಸಕ್ಸಸ್ಫುಲಿ ಆಗಿ ಆಯಿತು. ಏನಾಯಿತು ಅಂದರೆ ಅಪ್ಲಿಕೇಶನ್ ಹಾಕಾಗಿರುತ್ತೆ. ಇವಾಗ ನೋಡಿ ನಾನು ID ಪಾಸ್ವರ್ಡ್ ಸೆಲೆಕ್ಟ್ ಮಾಡಿಕೊಂಡು ಈಗ ಕ್ಯಾಪ್ಚರ್ ನಂಬರ್ನ ಹಾಕಿ ಸಬ್ಮಿಟ್ ಅಂತ ಕೊಡ್ತೀನಿ. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನೋಡಿ ಇವಾಗ ನಮ್ಮ PDF ಸಕ್ಸಸ್ಫುಲಿಯಾಗಿ ಈ ರೀತಿ ಡೌನ್ಲೋಡ್ ಆಗಿಬಿಡುತ್ತೆ, ಇಲ್ಲಾಂದರೆ ಬಂದುಬಿಡುತ್ತೆ. ನೋಡಿ ಈ ರೀತಿ PDF ಡೌನ್ಲೋಡ್ ಆಗಿಬಿಡುತ್ತೆ. ನೋಡ್ಬೋದು ನಮ್ಮ ಆಧಾರ್ ಕಾರ್ಡ್ ಫೋಟೋ, ನಾವು ಅಪ್ಲೋಡ್ ಮಾಡಿರೋ ಫೋಟೋ, ನಮ್ಮ ಡೀಟೇಲ್ಸು ಪ್ರತಿಯೊಂದು ಕೂಡ ಇದು ಬರುತ್ತೆ. ಇದು ಬಂತಂದರೆ ಫೈನಲಾಗಿ ಸಕ್ಸಸ್ಫುಲಿಯಾಗಿ ನಾವು ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕಿದ್ದೀವಿ ಅಂತ ಸಕ್ಸಸ್ಫುಲಿಯಾಗಿ ಅಂತ ಅರ್ಥ. ಸೊ ನೋಡಿ ಇಷ್ಟು ಸಿಂಪಲ್ಲಾಗಿ ಯಾವುದು ಮಿಸ್ಟೇಕ್ ಅಲ್ಲದೆ ಸ್ವತಃ ನೀವೇ ಅರ್ಜಿಗಳನ್ನು ಹಾಕ್ಕೊಳ್ಬೋದು. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ, ಅಕಸ್ಮಾತ್ ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಜಾಯ್ನ್ ಆಗಿ. ಅಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ, ಮೆಸೇಜ್ ಮಾಡೋರು ಮೆಸೇಜ್ ಮಾಡಿ. ಅಕಸ್ಮಾತ್ ನಿಮ್ಗೆ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಬರಲಿಲ್ಲ, ನನಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಕೂಡ ಕೆಲವೊಂದಿಷ್ಟು ಚಾರ್ಜಸ್ ಮಾಡಿ ನಾನು ಅಪ್ಲಿಕೇಶನ್ನ ಹಾಕ್ಕೊಡ್ತೀನಿ. ಸೊ ಇಷ್ಟೇ ಸಿಂಪಲ್ಲಾಗಿ ಅಪ್ಲಿಕೇಶನ್ ಹಾಕೋದಂತ ಹೇಳ್ತಾ, ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.